ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಫಾರ್ ದ ಫಸ್ಟ್ ಟೈಮ್ ನಾನು ನನ್ನ ಚಾನಲಲ್ಲಿ ಸವಾನಾ ಹಾಲ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಐ ಆಮ್ ಸೂಪರ್ ಎಕ್ಸೈಟೆಡ್ ಬಿಕಾಸ್ ಐ ಬಾಟ್ ದ ಹೋಲ್ ಬಾಕ್ಸ್. ಅಂದರೆ ಇವಾಗ ತೊಗೊಂಡಿದ್ದಲ್ಲ, ಇಟ್ಸ್ ಬೀನ್ ಆಲ್ಮೋಸ್ಟ್ ಐ ಥಿಂಕ್ 1 ಮಂತ್ ಅಂತ ಅಂದ್ಕೊಳ್ಳಿ. ಸೊ 1 ಮಂತ್ ಆಗಿದೆ. ಆ್ಯಂಡ್ ಕೆಲವೊಂದು ಸ್ಟಫ್ಸು 2-3 ಮಂತ್ಸ್ ಬಿಫೋರ್ ತರಿಸ್ಕೊಂಡಿದ್ದು ನಾನು ತೋರಿಸೋದು ಬೇಡ ಅಂತ ಬಿಟ್ಬಿಟ್ಟಿದ್ದೆ. ಬಟ್ ಇದರಲ್ಲೇ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಐ ಹ್ಯಾವ್ ದ ಹೋಲ್ ಬಾಕ್ಸ್. ಲೆಟ್ಸ್ ಸಿ ಏನೆಲ್ಲ ತೊಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಇಟ್ಸ್ ನಾಟ್ ಲೈಕ್ ಅನ್ವಾಂಟೆಡ್, ಇಟ್ಸ್ ವಾಂಟೆಡ್, ಹಂಗಾಗಿ ತೊಗೊಂಡಿದ್ದು. ಆ್ಯಂಡ್ ಡೋಂಟ್ ಜಡ್ಜ್ ಮೀ ತುಂಬ ಶಾಪಿಂಗ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಅದಕ್ಕೆ ಫಸ್ಟೇ ಹೇಳ್ತಾ ಇದ್ದೀನಿ. ನಾನು ಫುಲ್ ಓಪನ್ ಮಾಡಿ ನೋಡಿಲ್ಲ ಆಯಿತಾ. ಅಂದರೆ ಸುಮ್ಮನೆ ಈ ಥರ ಬಾಕ್ಸ್ ಮಾತ್ರ ಓಪನ್ ಮಾಡಿದ್ದೀನಿ ಅಷ್ಟೇ, ಪೂರ್ತಿಯಾಗಿ ಓಪನ್ ಮಾಡಿ ನೋಡಿಲ್ಲ. ಸೊ ಲೆಟ್ಸ್ ಸಿ 1 by 1. ಬಿಕಾಸ್ ಸವಾನಾ ಸಕ್ಕತ್ತಾಗಿದೆ ಬ್ರ್ಯಾಂಡು. ಶೀನ್ ಯಾವಾಗ ನಮ್ಮ ಇಂಡಿಯಾದಲ್ಲಿ ಬ್ಯಾನ್ ಆಯಿತು, ಶೀನ್ ಆದಮೇಲೆ ಇದೆ ಅಂತ ಅನ್ಸುತ್ತೆ. ಬಟ್ ಕಂಪೇರ್ ಟು ಶೀನ್ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಸವಾನಾ. ಶೀನಲ್ಲಿ ನಿಮಗೆ ಅಷ್ಟು ಕ್ವಾಲಿಟಿ ಬರ್ತಿರಲಿಲ್ಲ ಬಿಕಾಸ್ ನಾನು ಪರ್ಚೇಸ್ ಮಾಡ್ತೀನಿ ಆವಾಗ. ಒನ್ ಆರ್ 2 ಐಟಮ್ಸ್ ಮೇಲೆ ಹೇಳ್ತಾ ಇರೋದಷ್ಟೇ. ಆ್ಯಂಡ್ ಸವಾನಾ ಇಸ್ ಲೈಕ್ ವೆರಿ ಗುಡ್. ಫಸ್ಟ್ ಐ ಗಾಟ್ ದಿಸ್ ಸನ್ ಗ್ಲಾಸಸ್. ಬೈ 1 get 1 ಇತ್ತು ಅಂದ್ಬಿಟ್ಟು ಐ ಬಾಟ್ ದಿಸ್ ಸನ್ ಗ್ಲಾಸಸ್. ಎಷ್ಟು ನೀಟಾಗಿ ವ್ರ್ಯಾಪ್ ಮಾಡಿ ಕೊಟ್ಟಿದ್ದಾರೆ ನೋಡಿ. ಸವಾನಾ ಬೈ ಅರ್ಬ್ಯಾನಿಕ್ ಅಂತೆ. ಅಂದರೆ ಸವಾನಾ ಇಸ್ ಲೈಕ್ ಎಲ್ಲ ಬ್ರ್ಯಾಂಡ್ಸ್. ಫಸ್ಟ್ ದಿಸ್ ಸನ್ ಗ್ಲಾಸ್ ಐ ಡೋಂಟ್ ನೋ ಹೇಗೆ ಕಾಣುತ್ತೆ ಅಂದ್ಬಿಟ್ಟು, ಬಟ್ ಐ ವಾಂಟೆಡ್ ಟು ಬೈ. ಯಾಕೆ ಅಂದರೆ ಬೈ 1 get 1 ಇತ್ತು ಅಂತ ಹೇಳಿ. ಐ ಆಮ್ ನಾಟ್ ದಿಸ್ ಕೈಂಡ್ ಆಫ್ ಪರ್ಸನ್, ಬಟ್ ಲೆಟ್ಸ್ ಟ್ರೈ. ಎಲ್ಲಾದರೂ ಹೋದಾಗ ಅದೇ ವೆಕೇಶನ್ ಥರ ಎಲ್ಲಾದರೂ ಹೋದಾಗ ಹಾಕ್ಕೊಳ್ಬೇಕು ಅಷ್ಟೇ. ಲಾಸ್ಟ್ ಟೈಮ್ ಹೋದಾಗ ಹಾಕ್ಕೊಂಡಿದ್ದಲ್ಲ ಆ ಥರ. ಲಾಸ್ಟ್ ಟೈಮ್ ಅರ್ಪಿತಾ ತಂದಿದ್ದು ಅಂತ ಹಾಕ್ಕೊಂಡೆ. ಬಟ್ ಇದು ನಂದು. ಐ ಡೂ ಓನ್ ಲೈಕ್ 4-5 ಶೇಡ್ಸ್ ಆಯಿತಾ. ಬಟ್ ಅದು ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ. ಇಲ್ಲೇ ಎಲ್ಲಾದರೂ ಇರಬೇಕು, ಆ ರೂಮಲ್ಲಿ ಅಥವಾ ಹಳೆ ಮನೆಯಲ್ಲಿ ಎಲ್ಲಾದರೂ ಇರಬೇಕು ನನ್ನ ಪ್ರಕಾರ. ದಿಸ್ ಇಸ್ ಆ್ಯಕ್ಚುಲಿ ವೆರಿ ನೈಸ್. ಕ್ವಾಲಿಟಿ ವೈಸ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಫಸ್ಟ್ ಪರ್ಚೇಸ್ ಇದು. ಪ್ರೈಸ್ ಕೂಡ ನಾನು ಮೆನ್ಷನ್ ಮಾಡಿರ್ತೇನೆ, ಸೊ ಸಾಧ್ಯ ಅದೇ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನನ್ನ ಹತ್ರ ಇಯರಿಂಗ್ಸ್ ಇದೆ. ದಿಸ್ ಇಸ್ ಆಲ್ಸೋ ಸವಾನಾ ಬೈ ಅರ್ಬ್ಯಾನಿಕ್. ನನಗೆ ಅವ್ರ ಪ್ಯಾಕೇಜಿಂಗ್ ತುಂಬ ಇಷ್ಟ ಆಗುತ್ತೆ. ಎಷ್ಟು ನೀಟಾಗಿ ಡ್ಯಾಮೇಜ್ ಆಗದಿರೋ ಥರ ನೋಡ್ಕೊಳ್ತಾರೆ. ಇದು ಇಯರಿಂಗ್ ಆಯಿತಾ, ಫ್ಲಾರ್ ಇಯರಿಂಗ್ಸ್. ಇಷ್ಟ ಆಯಿತು ಅಂತ ತೊಗೊಂಡೆ. ಸಖತ್ ಕ್ಯೂಟ್ ಆಗಿದೆ ಅಲ್ವಾ. ಇಟ್ಸ್ ವೆರಿ ನೈಸ್. ಬೈ 1 get 1 ಇತ್ತು ಅಂತ ಮಾತ್ರ ತೊಗೊಂಡಿದ್ದು. ಸೊ ನಿಮಗೆ ಹಿಂಗಡೆ ಎರಡು ಬಟನ್ ಕೊಟ್ಟಿದ್ದಾರೆ ನೋಡಿ. ಕಳ್ದೋದ್ರೂ ಹಾಕ್ಕೊಳ್ಬೋದು ಇನ್ನೊಂದು ಅಂದ್ಬಿಟ್ಟು ಎಕ್ಸ್ಟ್ರಾ ಕೊಟ್ಟಿದ್ದಾರೆ, ಸ್ಪೇರ್ ಥರ. ಓ ಮೈ ಗಾಡ್, ಬಿದ್ದೋಯ್ತು. ಯಾವಾಗಲೂ ಈ ಥರ ಆಗುತ್ತೆ. ಲಾಸ್ಟ್ ಟೈಮ್ ವೈಟ್ ಕಲರ್ ಫ್ಲಾಟ್ ತೊಗೊಂಡಿದ್ದೆ ಮೀಶೋಲ್ಲಿ, ಅದು ಕೂಡ ಬಿದ್ದೋಯ್ತು ಹಿಂಗೆ. ಬಟ್ ಎನಿವೇ ಇದನ್ನು ಅಂಟಿಸ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಬಟ್ ಫೀಲಿಂಗ್ ಬ್ಯಾಡ್. ಎನಿವೇ ಇಟ್ಸ್ ಓಕೆ. ಸೊ ಇದೊಂದು ಪರ್ಚೇಸ್. ಲೆಟ್ಸ್ ಫಿಕ್ಸ್ ಲೇಟರ್. ಆ್ಯಂಡ್ ನೆಕ್ಸ್ಟು ಇದು ಹೆಣ್ಮಕ್ಳಿಗೆ, ಗಂಡ್ಮಕ್ಳಿಗೆ ಅಲ್ಲ. ಇಟ್ಸ್ ನಿಪ್ಪಲ್ ಪೇಸ್ಟ್ರೀಸ್. ಯೂಸ್ ಆಗುತ್ತೆ ಅಂದ್ಬಿಟ್ಟು ಅದನ್ನು ತರಿಸ್ಕೊಂಡಿದ್ದು ನಾನು. ಬಟ್ ಐ ನೆವರ್ ಯೂಸ್. ನಮ್ಗೆ ಗೊತ್ತಿಲ್ಲ, ಯಾಕಂದರೆ ಐ ಆಮ್ ಸ್ಟಿಲ್ ನಾಟ್ ಕಂಫರ್ಟಬಲ್ ಟು ಯೂಸ್ ದಿಸ್. ಅದಕ್ಕೆ ಯೂಸ್ ಮಾಡಿಲ್ಲ. ಸೊ ಐ ಬಾಟ್ 1. ಸೈಜ್ ಇದೆ, ಡಿಫ್ರೆಂಟ್ ಸೈಜಸ್ ಇದೆ. ಸೈಜ್ ಪ್ರಕಾರ ನಾವು ತೊಗೊಳ್ಬೋದು. ಇದ್ರ ಬಗ್ಗೆ ಹೆಚ್ಚಿಗೆ ಏನು ಮಾತಾಡೋಲ್ಲ. ನೆಕ್ಸ್ಟು ಐ ಬಾಟ್ 1 ಬ್ಯಾಗ್ ಆಯಿತಾ. ನಾನು ತುಂಬ ಎಕ್ಸ್ಪೆಕ್ಟೇಷನ್ಸಲ್ಲಿ ಟೋಟ್ ಬ್ಯಾಗ್ ಆರ್ಡ್ರ್ ಮಾಡಿದೆ. ಟೋಟ್ ಬ್ಯಾಗೆ, ಬಟ್ ಪುಟಾಗಿದೆ. ಇದು ಅಮ್ಮಂಗೆ ಕೊಟ್ಬಿಡ್ತೀನಿ, ನಾನು ಯೂಸ್ ಮಾಡೋಕ್ಕೆ ಹೋಗಲ್ಲ ಈ ಬ್ಯಾಗು. ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡ್ತಾರೆ ನೋಡಿ. ದಿಸ್ ಬ್ಯಾಗ್ ತುಂಬ ಚೆನ್ನಾಗಿದೆ. ಬಟ್ ಅಮ್ಮಂಗೆ ಕೊಡ್ತೀನಿ, ಅಮ್ಮಂಗೆ ಯೂಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಪುಟಾಣಿ ಪೌಚ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ದಿಸ್ ಇಸ್ ಹೌ ದ ಬ್ಯಾಗ್ ಇಸ್ ಲುಕಿಂಗ್. ಇದ್ರದ್ದು ಪ್ರೈಸ್ ಬಂದು ಇಲ್ಲಿ 990 ರೂಪೀಸ್ ಅಂತ. ಬಟ್ ನಾನು 990 ಪೇ ಮಾಡಿಲ್ಲ, ಇನ್ನೂ ಕಡಿಮೆನೇ ಪೇ ಮಾಡಿದ್ದೀನಿ. ಬಿಕಾಸ್ ಸವಾನಲ್ಲಿ ಆಫರ್ ನಡೀತಿತ್ತು ಅಂದ್ಬಿಟ್ಟು ಬೈ ಮಾಡಿದ್ದು. ಸೊ ಇದೊಂದು ಬ್ಯಾಗ್. ಲಾಸ್ಟ್ ಟೈಮ್ ಅಮ್ಮಗೊಂದು ಸ್ಲಿಂಗ್ ಬ್ಯಾಗ್ ಕೊಡಿಸಿದೆ. ಬಟ್ ಇದು ಐ ಥಾಟ್ ನನಗೆ ಚೆನ್ನಾಗಿರುತ್ತೆ ಅಂತ. ಬಟ್ ಐ ಡೋಂಟ್ ಥಿಂಕ್ ಸೊ. ದಿಸ್ ಲುಕ್ಸ್ ಗುಡ್. ನನಗೆ ಸ್ವಲ್ಪ ದೊಡ್ಡದಾಗಿರಬೇಕು, ಅದಕ್ಕೋಸ್ಕರ ಇದನ್ನು ಸ್ಕಿಪ್ ಮಾಡಿ ನಾನು ಅಮ್ಮನಿಗೆ ಕೊಟ್ಬಿಡ್ತೀನಿ. ಸೊ ದಿಸ್ ದ ಬ್ಯಾಗ್. ಒಂದು ಪುಟಾಣಿ ಪೌಚ್, ಲೆದರ್ ಸ್ಮೆಲ್ ಒಂಥರ ಇದೆ. ನೆಕ್ಸ್ಟು ಬಟ್ಟೆ ಇದೆ. ಬಟ್ಟೆಗೂ ಮುಂಚೆ ಓಕೆ ಇನ್ನೊಂದಿದೆ. ಇದೇನು ತೋರಿಸೋ ಅವಶ್ಯಕತೆ ಇಲ್ಲ. ಇದು ಇನ್ನರ್ ಆಯಿತಾ. ಆಮೇಲೆ ಏನಂತಾರೆ, ಸ್ಟ್ರಾಪ್ಲೆಸ್. ಸೊ ಇಟ್ಸ್ ನಾಟ್ ಸ್ಟ್ರಾಪ್ಲೆಸ್, ಇಟ್ಸ್ ಹಾಲ್ಟರ್ ನೆಕ್ದು ಇನ್ನರು. ಸೊ ಅದಕ್ಕೋಸ್ಕರ ಎಂತ ಯೂಸ್ ಆಗುತ್ತೆ ಅಂದ್ಬಿಟ್ಟು ಕಳ್ಸ್ಕೊಂಡಿದ್ದು. ದಿಸ್ ವಾಸ್ ಅರೌಂಡ್ ಲೈಕ್ 290 ಏನೋ ಆಯಿತು ನನಗೆ. 290. ಬಟ್ ಅದೇ ಹೇಳಿದೆಲ್ಲ ಕಡಿಮೆ ಬಿತ್ತು ಡಿಸ್ಕೌಂಟಲ್ಲಿ. ಬೈ 1 get 1 ಆ ಥರ 190 170 ಆ ಥರ ಬೇಕಿಗೆ ನಾನು ಇದನ್ನು ತೊಗೊಂಡಿದ್ದೆ. ಇದೇನು ಓಪನ್ ಮಾಡಿ ತೋರ್ಸೋಕೆ ಹೋಗಲ್ಲ. ಪಿಕ್ಚರ್ ಬೇಕಿದ್ರೆ ಅಟ್ಯಾಚ್ ಮಾಡ್ತೀನಿ ಅಷ್ಟೇ ಇಲ್ಲಿ. ನೆಕ್ಸ್ಟು ಜ್ಯುವೆಲರಿ ಇದೆ. ಒಂದಷ್ಟು ಜ್ಯುವೆಲರಿನ ತರಿಸ್ಕೊಂಡಿದ್ದೆ. ಎಷ್ಟು ಚೆನ್ನಾಗಿ ಲೈಕ್ ಪ್ಯಾಕ್ ಮಾಡಿದ್ದಾರೆ ನೋಡಿ. 1 2 3 4 5 6 7
ಪೇರ್ ಆಫ್ ಜ್ಯುವೆಲ್ರಿ ಇದೆ, ತೋರಿಸ್ತೀನಿ 1 by 1. ಫಸ್ಟ್ ಇದು ಹ್ಯಾಂಡ್ ಕಫ್ ಇದೆಯಲ್ಲ, ಇದು ಈ ಥರ ಇದೆ. ಇದನ್ನು ನೀವು ಇಲ್ಲಿ ಹಾಕ್ಕೊಳ್ಬೇಕು. ಯಾಕಂದರೆ ಎಲ್ಲದಕ್ಕೂ ಫೋಟೋ ಅಟ್ಯಾಚ್ ಮಾಡ್ತೀನಿ. ಹೋಗುತ್ತೆ ನೋಡಿ, ಹಾಗೆ ಹೋಗುತ್ತೆ. ಬಟ್ ಇದನ್ನು ನಾವು ಪ್ರೆಸ್ ಮಾಡಿಕೊಂಡ್ರೆ ನಮ್ಮ ಸೈಜಿಗೆ ನಾವು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಇಟ್ಸ್ ಅಡ್ಜಸ್ಟಬಲ್. ಸೊ ಫಸ್ಟ್ ಇದು ಆ್ಯಂಡ್ ಇವ್ರದ್ದು ಬೇಗ ಏನಂತಾರೆ ರಸ್ಟ್ ಆಗಲ್ಲ, ಬೇರೆ ಎಲ್ಲ ರಸ್ಟ್ ಆಗಿಬಿಡುತ್ತೆ ಬೇಗ. ಬಟ್ ಇದು ಅಷ್ಟು ಬೇಗ ಈಸಿಯಾಗಿ ರಸ್ಟ್ ಆಗೋದಿಲ್ಲ. ಸೊ ಇದೊಂದು ಜ್ಯುವೆಲರಿ ಆಕ್ಸೆಸರೀಸ್. ನೆಕ್ಸ್ಟು ಫಿಂಗರ್ ರಿಂಗ್ಸ್ ತೊಗೊಂಡಿದ್ದೀನಿ, ಒಂದಷ್ಟು ಫಿಂಗರ್ ರಿಂಗ್ಸ್. ಇದು 190 ರೂಪೀಸೇ, ಬಟ್ ಇನ್ನೂ ಕಡಿಮೆಗೆ ಬಿತ್ತು. ಆಗಲೇ ಹೇಳ್ದಂಗೆ ತುಂಬ ಡಿಫ್ರೆಂಟ್ ಲೈಕ್ ಏನಂತಾರೆ ಫಿಂಗರ್ ರಿಂಗ್ಸ್ ಬರುತ್ತೆ ಈ ಥರ. ತುಂಬಾ ತುಂಬ ಸಿಂಪಲ್ ಅಂತ ಅಂದ್ಕೊಳ್ಳಿ. ಎಲ್ಲದಕ್ಕಿಂತ ಇಷ್ಟ ಆಗಿದ್ದಂಗೆ ಇದು ಆಮೇಲೆ ಈ ಲಾಸ್ಟ್ ಒನ್. ದೀಸ್ 3 ಆರ್ ಲೈಕ್ ವೆರಿ ಪ್ರಿಟೀಸ್. ಈ ಥರ ಇದೆ. ಇಗ್ನೋರ್ ಮೈ ನೇಲ್ಸ್ ಆಯಿತಾ, ಬರೀ ಇದೇ ಮಾತ್ರ ನೋಡಿ, ರಿಂಗ್ಸ್ ಮಾತ್ರ ನೋಡಿ. ಇದು ಲೈಕ್ ಅಡ್ಜಸ್ಟಬಲ್, ಈ ಥರ ಅಡ್ಜಸ್ಟ್ ಮಾಡ್ಕೋಬೋದು. ಇಟ್ಸ್ ವೆರಿ ನೈಸ್. ಸೊ ಇದೊಂದು ಪರ್ಚೇಸ್. ನೆಕ್ಸ್ಟು ಬ್ರೇಸ್ಲೆಟ್ಸ್ನ ತೊಗೊಂಡಿದ್ದೀನಿ ಕಾಂಬೋ ಅಲ್ಲಿ. ನಿಮಗೆ ಎಷ್ಟು ಗೊತ್ತಾ? 1 2 3 4 5 6 ಬ್ರೇಸ್ಲೆಟ್ಸ್ ಬರುತ್ತೆ. ಫುಲ್ ಎಲ್ಲನೂ ಡಿಫ್ರೆಂಟ್ ಬ್ರೇಸ್ಲೆಟ್ಸ್. ಒಂದು ಪ್ಲೇನ್ ನಾರ್ಮಲ್ ಇದೆ, ನನ್ನ ಕೈಗೆ ಆಗುತ್ತೆ, ಹಾಕ್ಬಿಟ್ಟು ತೋರಿಸ್ತೀನಿ. ಖಡ್ಗ ಥರ ಇದೆ ಇದು. ನೆಕ್ಸ್ಟು ಇದಿದೆ, ತುಂಬ ಚೆನ್ನಾಗಿದೆ ಇದು ಅಂತ. ನೆಕ್ಸ್ಟ್ ನಾರ್ಮಲ್ ಈ ಥರ ಇದೆ. ಆ್ಯಂಡ್ ಇದು ಅಷ್ಟೇ ಫುಲ್ ಪ್ಲೇನ್. Next I have this heart, cute little heart. Next to bow ಅಥವಾ infinity whatever it is, ಇಲ್ಲ knot ಆ ಥರ ಏನಾದರೂ ಅಂದ್ಕೊಳ್ಳಿ. ಸೊ ಇದೊಂದು. ಸೊ ಓವರಾಲ್ ಇದರಲ್ಲಿ 6 ಬ್ರೇಸ್ಲೆಟ್ಸ್ ಬರುತ್ತೆ. ಇನ್ನು ಎಲ್ಲನೂ ಅಡ್ಜಸ್ಟಬಲ್ ಆಯ್ತಾ? ಪ್ರೆಸ್ ಮಾಡಿದ್ರೆ ಅಡ್ಜಸ್ಟ್ ಮಾಡ್ಕೋಬೋದು ನಮ್ಮ ಸೈಜಿಗೆ ತಕ್ಕಂಗೆ. ನೆಕ್ಸ್ಟು ಚೇನ್ ಇದೆ ನನ್ನ ಹತ್ರ, ಬೋದು ಚೇನ್ ಆಯಿತಾ. ಬೋ ಚೇನ್ ಇದೆ. ತುಂಬ ದಿವಸದಿಂದ ಬೋ ಚೇನ್ ನೋಡ್ತೆ ತೊಗೋಬೇಕು ಅಂತ. ಮೀಶೋದಲ್ಲೆಲ್ಲ ನನಗೆ ಬೇಡ ಅಂತ ಅನ್ನಿಸ್ತು, ಅದಕ್ಕೆ ಸವಾರದಲ್ಲಿ ತೊಗೊಂಡೆ. ಇದಕ್ಕೆ ಬೋ ಇಯರಿಂಗ್ಸ್ ಇದೆ, ಸಖತ್ ಕ್ಯೂಟಾಗಿರುತ್ತೆ. ಆ್ಯಂಡ್ ಬೋ ಈಸ್ ಲೈಕ್ ವೆರಿ ಪ್ರಿಟಿ ಥಿಂಗ್, ಅದಕ್ಕೆ ಚೆನ್ನಾಗಿ ಕಾಣ್ಬೋದು, ಡೆಫಿನೆಟ್ಲಿ ಚೆನ್ನಾಗಿ ಕಾಣುತ್ತೆ. ಸೊ ಇದೊಂದು ದಿಸ್ ವಾಸ್ ಅರೌಂಡ್ ಲೈಕ್ ಇದು ಪ್ರೈಸ್ ಹಾಕಿಲ್ಲ, ಬಟ್ ಪ್ರೈಸ್ ಇದು 90 ರೂಪೀಸ್ ಅಷ್ಟೇ. ಇಟ್ಸ್ 90. ಸೊ ಇದೊಂದು. ನೆಕ್ಸ್ಟ್ ಇಯರ್ ಕಫ್ ಅಂತಾರ ಅಥವಾ ಇಯರ್ ರಿಂಗ್ಸ್, ಐ ಡೋಂಟ್ ನೋ. ಒಂದು ಸೈಡು ಒಂದೇ ಇರೋ ಅಂಥದ್ದು ಮಾತ್ರನೇ ತೊಗೊಂಡಿದ್ದು. ದಿಸ್ ಒನ್ ಸೋ ಪ್ರಿಟಿ ಗೊತ್ತಾ. ಇದು ಅಷ್ಟೇ 90 ರೂಪೀಸ್. ಇದೇನಾದರೂ ಇಲ್ಲಿ ಹಿಂಗಂತಾರೆ ಈ ಥರ ಹಾಕೋದು. ಸಿ ತುಂಬ ಕ್ಯೂಟಾಗಿ ಕಾಣ್ತಿದೆ. ಇನ್ನು ಬೈ ದ ವೇ ಈ ಇಯರಿಂಗ್ಸ್ ಎಷ್ಟು ಕ್ಯೂಟಾಗಿದೆ ನೋಡಿ. ಇದನ್ನು ನಾನು ಮೊನ್ನೆ ಇದ್ರ ಹತ್ರ ಹೋದಾಗ ತೊಗೊಂಡಿದ್ದು, MG ರೋಡಲ್ಲಿ ತೊಗೊಂಡಿದ್ದು. ಇಟ್ ವಾಸ್ ಜಸ್ಟ್ ಫಾರ್ ಲೈಕ್ 40 ರೂಪೀಸು 50 ರೂಪೀಸು ಅಷ್ಟೇ. ಅದು MG ರೋಡಲ್ಲಿ. ಸೊ ಇದೊಂದು ದಿಸ್ ಇಸ್ 90 ರೂಪೀಸ್. ಸಚ್ ಅ ಕ್ಯೂಟ್ ಥಿಂಗ್. ಬಟರ್ಫ್ಲೈ ಯಾವಾಗಲೂ ಪಾಸಿಟಿವ್. ಸೊ ಅದಕ್ಕೆ ಬಟರ್ಫ್ಲೈ, ಚೂಸ್ ಬಟರ್ಫ್ಲೈ. ನಿಮಗೆ ಬಟರ್ಫ್ಲೈ ಕಾಣಿಸ್ಕೊಂಡ್ರೆ, ನೀವು ಮ್ಯಾನಿಫೆಸ್ಟ್ ಮಾಡ್ತಾ ನಿಮಗೆ ಯಾವುದು ಬಟರ್ಫ್ಲೈಸ್ ಕಾಣಿಸ್ಕೊಂಡ್ರೆ ಇಟ್ಸ್ ವೆರಿ ಪಾಸಿಟಿವ್ ಥಿಂಗ್. ಅಂದರೆ ನೀವು ಅಂದ್ಕೊಂಡಿರೋದು ಆಗ್ತಾ ಇದೆ ಅಂತ ಅರ್ಥ. ಸೊ ಎಸ್, ಬಟರ್ಫ್ಲೈ. ಆ್ಯಂಡ್ ಲಾಸ್ಟ್ ಜ್ಯುವೆಲರಿ ಬಂದು ಆಕ್ಸೆಸರೀಸ್ ಬಂದು ಇದು ಫುಲ್ ಸೆಟ್ ಅಂತ ಅಂದ್ಕೊಳ್ತೀನಿ ನಾನು. ಫುಲ್ ಸೆಟ್ ಇದು ಪರ್ಲ್ದು. ಓ ಮೈ ಗಾಡ್, ಅಷ್ಟು ಕ್ಯೂಟಾಗಿದೆ. ಇದು ಬೋದು ಆಯ್ತಾ. ಓಕೆ, ಇದಕ್ಕೆ ಒಂದು ಸರ, ಒಂದು ಬ್ರೇಸ್ಲೆಟ್. ಎಷ್ಟು ಕ್ಯೂಟ್ ಆಗಿದೆ ಬ್ರೇಸ್ಲೆಟ್. and 2 little cute earrings. ಸಖತ್ ಕ್ಯೂಟ್ ಆಗಿದೆ. ಸೊ ಇದು ನನಗೆ ಅರೌಂಡ್ 390 ಇದೆ, ಬಟ್ ಇಟ್ಸ್ ನಾಟ್ 390, 200 220 ಏನೋ ಅಂತ ಅನ್ಸುತ್ತೆ. ಬಟ್ ಎಲ್ಲದರ ಪ್ರೈಸು ನಾನು ಮೆನ್ಷನ್ ಮಾಡ್ತೀನಿ, ಫೋಟೋಸ್ ಕೂಡ ಅಟ್ಯಾಚ್ ಮಾಡ್ತೀನಿ. ಸೊ ದಟ್ ನಿಮಗೆ ಒಂದು ಐಡಿಯಾ ಬರುತ್ತೆ ಹೇಗೆ ಕಾಣುತ್ತೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿಗೆ ಆಕ್ಸೆಸರೀಸ್ ಎಲ್ಲ ಮುಗೀತು. ಫೈನಲಿ ಕಮಿಂಗ್ ಟು ದ ಡ್ರೆಸ್. ಯಾವುದೂ ಹಾಕ್ಕೊಂಡಿಲ್ಲ, ಸಾಧ್ಯ ಆದರೆ ಹಾಕ್ಕೊಂಡು ಫೋಟೋನ ಪೋಸ್ಟ್ ಮಾಡ್ತೀನಿ, ಇಲ್ಲಾಂದರೆ ಆನ್ಲೈನ್ ಫೋಟೋನೇ ಪೋಸ್ಟ್ ಮಾಡ್ತೀನಿ. ಸೊ ನಿಮಗೊಂದು ಐಡಿಯಾ ಬರುತ್ತೆ ಅಂದ್ಬಿಟ್ಟು. ಬಿಕಾಸ್ ನಾನು ಏನಿಲ್ಲ. ಫಸ್ಟ್ ಐ ಹ್ಯಾವ್ ದಿಸ್ ಡ್ರೆಸ್. ಕ್ವಾಲಿಟಿ ಮಾತ್ರ ಬಾಂಬ್ ಅಂತ ಅಂದ್ಕೊಳ್ಳಿ. ದಿಸ್ ಇಸ್ 1390. ಬಟ್ ನನಗೆ ಎಲ್ಲ ಡ್ರೆಸ್ಸು 3 ಡ್ರೆಸ್ಸು ಏನು ತೊಗೊಂಡಿದ್ದೀನಿ ಅದೆಲ್ಲನೂ 600 700 ಒಳಗಡೆನೇ ಬಿಟ್ಟಿದ್ದು. ಇಲ್ಲಿ ಜಾಸ್ತಿ ತೋರಿಸ್ತಿದೆ ಅಷ್ಟೇ.
ಪಕ್ಕ ಇಲ್ಲ ನಿಮ್ಗೆ ಫುಲ್ ತೋರ್ಸೋಕ್ಕಾಗಲ್ಲ, ಪಿಕ್ಚರ್ ಅಟ್ಯಾಚ್ ಮಾಡ್ತೀನಿ, ಬಟ್ ಇಟ್ಸ್ ವೆರಿ ನೈಸ್ ಕ್ವಾಲಿಟಿ ವೈಸ್. ಈ ಥರ ಇದೆ. ಸೊ ಮೇಲ್ಗಡೆ ನಿಮಗೆ ಹಿಂಗೆ ಬರುತ್ತೆ, ಓಕೆನಾ. ಫುಲ್ ಉದ್ದ ಬಂದು ಕೆಳಗಡೆ ಈ ಥರ ಇದೆ. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಮಾತ್ರ ಸಕ್ಕತ್ತಾಗಿದೆ. ಇದರ ರಫಲ್ಸ್ ಬರುತ್ತೆ ನಿಮಗೆ ಕೆಳಗಡೆ. ಸಾಧ್ಯ ಆದರೆ ನಾನೇ ಹಾಕ್ಕೊಂಡು ಫೋಟೋ ಅಟ್ಯಾಚ್ ಮಾಡ್ತೀನಿ, ಓಕೆನಾ. ಬಿಕಾಸ್ ಎಲ್ಲರೂ ಟ್ರೈ ಮಾಡಲೇಬೇಕಲ್ಲ, ಹೆಂಗಿದ್ರು ಲೂಸು ಆ ಥರ ಅಂತಾರೆ ರಿಟರ್ನ್ ಮಾಡೋದಕ್ಕೆ ಅಂದ್ಬಿಟ್ಟು. ಸೊ ಫಸ್ಟು ಇದೊಂದು ಡ್ರೆಸ್ಸು. ಆ್ಯಂಡ್ ನೆಕ್ಸ್ಟು ಆಲ್ಮೋಸ್ಟ್ ಎಲ್ಲನೂ ಬಾಡಿಕಾನ್ ಡ್ರೆಸ್ ಅಂತಲೇ ಅಂದ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಐ ಹ್ಯಾವ್ ದಿಸ್ ಗ್ರೀನ್ ಕಲರ್. ಕ್ವಾಲಿಟಿ ಬಗ್ಗೆ ಮಾತಾಡೋ ಹಾಗಿಲ್ಲ ಬಿಡಿ, ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ. ಅದು ಸ್ಲಿಟ್ ಬರುತ್ತೆ, ಬಟ್ ಒನ್ ಸೈಡ್ ನಿಮಗೆ ಈ ಥರ ರಫಲ್ ಥರ ಬರುತ್ತೆ. ಇವನು ಬಾಡಿಕಾನ್ ಡ್ರೆಸ್ಸೇ, ಈ ಥರ ಇದೆ, ಫುಲ್ ಬಾಡಿಕಾನ್ ಡ್ರೆಸ್. ನಾನು ಎಲ್ಲ ತೊಗೊಂಡಿರೋದು ಏನಂತಾರೆ ಸ್ಮಾಲ್ ಸೈಜಲ್ಲಿ. ಇಲ್ಲಿ ನಿಮಗೆ ಸ್ಲಿಟ್ ಬರುತ್ತೆ ಸೈಡಲ್ಲಿ. ಇಲ್ಲ, ನಾನೇ ಹಾಕೊಂಡು ಫೋಟೋ ಅಟ್ಯಾಚ್ ಮಾಡ್ತೀನಿ, ಬಿಕಾಸ್ ದಿಸ್ ಆರ್ ಆಲ್ ಸೋ ಗುಡ್, ಗೊತ್ತಾ. ಐ ಆಮ್ ಫೀಲಿಂಗ್ ಲೈಕ್ ವೇರಿಂಗ್ ರೈಟ್ ನೌ. ಅಷ್ಟು ಚೆನ್ನಾಗಿದೆ ಎಲ್ಲರೂ. ಕಲರ್ ಕೂಡ ತುಂಬ ಚೆನ್ನಾಗಿದೆ, ಬಿಕಾಸ್ ಈ ಕಲರ್ ನನ್ನ ಹತ್ರ ಇರಲಿಲ್ಲ, ಸೇಮ್ ನನ್ನ ಫೋನ್ ಕಲರ್. ಸೊ ಇದನ್ನು ಟ್ರೈ ಮಾಡಿ ನಾನು ಫೋಟೋನ ಅಟ್ಯಾಚ್ ಮಾಡ್ತೀನಿ. ಇದು ಪ್ರೈಸ್ ಇದರಲ್ಲಿ ಎಷ್ಟಿದೆ ಗೊತ್ತಾ, ಇದು 1390 ಇದೆ. ಅದೇ ಆಗಲೇ ಹೇಳಿದಂಗೆ ಎಲ್ಲನೂ 600-700 ಒಳಗಡೆನೇ ಇದ್ದಿದ್ದು. ಸೊ ಇದು ನನ್ನ ಸೆಕೆಂಡ್ ಬಟ್ಟೆ. ನೆಕ್ಸ್ಟ್ ಐ ಹ್ಯಾವ್ ಪಿಂಕ್ ಫ್ಲವರ್ಸ್. ಅದೆಲ್ಲ ಚೆನ್ನಾಗಿದೆ, ಬಟ್ ಮರ್ತೋಗಿದ್ದೀನಿ ಹೇಗೆ ಇದೆ ಅಂದ್ಬಿಟ್ಟು. ಇಲ್ಲಿ ಇದೆ, ಇದು ಯಾವ ಥರ, ಇದು ಸೇಮ್ ಫ್ರಾಕ್ ಥರನೇ, ಓಕೆನಾ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಗೊತ್ತಾ. ಮೇ ಬಿ ಇದು ಯಾವ ಥರ ಗೊತ್ತಾ, ಇದು ಆಲ್ಟರ್ ನೆಕ್ ಈ ಥರ ಅಂತ ಅನ್ಸುತ್ತೆ. ಹಿಂಗೆ ಬಂದು ಆಲ್ಟರ್ ನೆಕ್, ಇಟ್ಸ್ ವೆರಿ ಪ್ರಿಟಿ. ಗೊತ್ತಿಲ್ಲ ಹೇಗೆ ಹಾಕೊಳ್ಬೇಕು ಅಂತ. ಐ ಡೋಂಟ್ ಥಿಂಕ್ ಸೊ ಈ ಸೈಜ್ ನನಗೆ ಆಗುತ್ತೆ ಅಂದ್ಬಿಟ್ಟು, ಬಿಕಾಸ್ ಸಿಕ್ಕಾಪಟ್ಟೆ ಲೂಸ್ ಆಗುತ್ತೆ. ದಿಸ್ ಇಸ್ ನಾಟ್ ಮೈ ಸೈಜ್. ನಾನು ತೊಗೊಂಡಿದ್ದು ಸ್ಮಾಲೇ, ಬಟ್ ಇದು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನಾನು ಫುಲ್ ಲೂಸ್ ಆಗುತ್ತೆ ಅಂದ್ಬಿಟ್ಟು. ಸಾಧ್ಯ ಆದರೆ ಸ್ಟಿಚ್ ಮಾಡಿಸ್ತೀನಿ, ಇಲ್ಲಾಂದರೆ ರಿಟರ್ನ್ ಮಾಡಿ ಸೈಜ್ ಬೇರೆ ತಗೊಳ್ತೀನಿ. ಸೊ ಇದೊಂದು ಡ್ರೆಸ್ಸು, ಸೊ ಕ್ಯೂಟ್, ವೆರಿ ನೈಸ್. ಸೊ ಇದಾಗಿತ್ತು ಸವಾನಾ ಹಾಲ್. ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಫಸ್ಟ್ ಟೈಮ್ ನನ್ನ ಪೇಜಲ್ಲಿ ಸವಾನಾ ಹಾಲ್ ನಾನು ಮಾಡಿದ್ದು. ಆ್ಯಂಡ್ ಎಲ್ಲರೂ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಕೂಡ. ಇಯರಿಂಗ್ ಒಂದು ಅಂಟಿಸ್ಕೊಳ್ತೀನಿ, ತೊಂದರೆ ಇಲ್ಲ, ಅದೇನು ದೊಡ್ಡ ಡೀಲ್ ಅಲ್ಲ. ಆ್ಯಂಡ್ ಬಟ್ಟೆ ಅಂತೂ ತುಂಬ ಇಷ್ಟ ಆಯಿತು. ಯಾರಿಗೂ ಮ್ಯೂಸಿಕ್ ಹಾಕಿದ್ದು. ಎನಿವೆ ಹೇಗಿದ್ದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸಾಧ್ಯ ಆದರೆ ಇದೆಲ್ಲರ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ಮರಿಬೇಡಿ. ಮದುವೆ ಎಲ್ಲನೂ ತುಂಬ ಚೆನ್ನಾಗಿದೆ. ಆ್ಯಂಡ್ ನಿಮಗೆ ಸವಾನಾ ಹಾಲ್ ಇಷ್ಟ ಆಯ್ತಾ ಇಲ್ವಾ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಬಾಯ್.